ಮಾತ್ರ ನಾವು ಕನ್ವರ್ಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದೇವೆ. ಯಾಕೆಂದರೆ ಅದರಲ್ಲಿ ಸಾಧ್ಯನೇ ಇಲ್ಲ, ವೈಟ್ ಟಾಪಿಂಗ್ ಮಾಡಿ ಬರುವುದು ಸಾಧ್ಯನೇ ಇಲ್ಲ. ಪೊಲೀಸ್ ಸೆಡ್ ವಿ ಕ್ಯಾನ್ ನಾಟ್ ಗಿವ್ ದ ಪರ್ಮಿಷನ್. ಹೀಗಾಗಿ ನಾವು ಅದರಲ್ಲಿ ಕನ್ವರ್ಟ್ ಮಾಡಿ ಸ್ಟೋನ್ ಮ್ಯಾಟ್ರಿಕ್ಸ್ ಮಾಡಿ ಜಾಸ್ತಿ ಒಳ್ಳೆಯ ಇದನ್ನು ಹೈ ಡೆನ್ಸಿಟಿ ಆಫ್ ಅಸ್ಫಾಲ್ಟ್ ಹಾಕಿ ಆ ಸ್ಟೋನ್ ಮ್ಯಾಟ್ರಿಕ್ಸ್ ಕನ್ವರ್ಟ್ ಮಾಡಿಕೊಂಡು ಮಾಡ್ತೇವೆ. ಬಟ್ ಸೈಡ್ ನಾಲಾ ಸರಿ ಮಾಡುವುದು, ಫುಟ್ಪಾತ್ ಸರಿ ಮಾಡುವುದು ಅದೆಲ್ಲ ಮಾಡೇ ಮಾಡ್ತೇವೆ. ಬಿಕಾಸ್ ಅದು ಮಾಡಲಿಲ್ಲ ಅಂದರೆ ಬ್ಲ್ಯಾಕ್ ಟಾಪಿಂಗ್ ಉಳಿಯುವುದಿಲ್ಲ. ಹೀಗಾಗಿ ಅದು ಕೆಲಸ ಮಾಡೇ ಮಾಡ್ತೇವೆ. ಹೀಗಾಗಿ ತಮಗೆ ಇವತ್ತು ಈ ಸಭೆ ಮುಖಾಂತರ ನಾವು ಏನು ಹೇಳ್ತಾ ಇದ್ದೇವೆ, ಪಾಟ್ ಹೋಲ್ ವಿಚಾರ ತಾವು ತನ್ನಿ, ದ್ಯಾಟ್ ಈಸ್ ಓಕೆ, ಎವ್ರಿ ಟೈಮ್ ಇಟ್ ವಿಲ್ ಕಮ್, ಕೀಪ್ಸ್ ಆನ್ ಕಮಿಂಗ್. ಬಟ್ ಅದಕ್ಕೆ ಮುಂದೆ ನಾವು ಹೋಗಿ ನೋಡಬೇಕು. ಅದನ್ನು ಅಲ್ಲದೆ ಕೂಡ ಮುಂದೆ ಆಲೋಚನೆ ಮಾಡಬೇಕು. ಆ ಮುಂದೆ ಆಲೋಚನೆಯಲ್ಲಿ ಈಗಾಗಲೇ ನಾವು ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ ಮೇಲೆ ಯಾವುದೇ ಖರ್ಚ ಮಾಡದೆ ಫ್ರಮ್ 7-8 ಇಯರ್ಸಿಂದ ಯಾವುದೊಂದು ಪೈಸಾ ಖರ್ಚ ಮಾಡಿಲ್ಲ. ತಮಗೆ ಗೊತ್ತಿದೆ, 200-300 ಕೋಟಿ ಮಾತ್ರ ಮಾಡಿದ್ದೇವೆ. ಉಳಿದೆಲ್ಲ ಖರ್ಚ ಈಗ ಮಾಡ್ತಾ ಇದ್ದೇವೆ. ದ್ಯಾಟ್ ವಿಲ್ ಸಿ ಅವರ್ ಹೈ ಡೆನ್ಸಿಟಿ ಕಾರಿಡಾರ್ 273 ಕಿಲೋಮೀಟರ್ ಮುಗಿದ್ಬಿಟ್ರೆ, ಪ್ಲಸ್ 273 ಕೋಟಿಯಲ್ಲಿ 50 ಕಿಲೋಮೀಟರ್ ಇದೆ, 48 ಕಿಲೋಮೀಟರ್ ಇದೆ, 43 ಕಿಲೋಮೀಟರ್ ಇದೆ. ಅದು ಮುಗಿದ್ಬಿಟ್ರೆ ಯು ವಿಲ್ ಹ್ಯಾವ್ ವೆರಿ ಗುಡ್ arterial sub-arterial roads. And we are telling you that by May 2026, all black topping will be complete. All high density corridor should be complete by March. They are saying January 2026. Let us give 2 more months, by March 2026. So our major works should be over on the arterial sub-arterial road. ಅದು ತಾವು ಕಾಣ್ತಕ್ಕಂಥ ಕೆಲಸ ಆಗಬೇಕು. ತಮಗೆ ಕಾಣ್ತದೆ, ಅದಕ್ಕೆ ನಾವು ತಮಗೆ ಭರವಸೆ ನೀಡಲಿಕ್ಕೆ ಬಂದಿದ್ದೀವಿ. ನಮ್ಮ ಎಲ್ಲ GB ಆಯುಕ್ತರು ಮತ್ತು ಎಲ್ಲ ನಮ್ಮ 5 ಸಿಟಿ ಕಾರ್ಪೊರೇಷನ್ ಕಮಿಷನರ್ಸು ಅದು ಇನ್ಶ್ಯೂರ್ ಮಾಡಬೇಕು. ಅದು ಗಡುವು ಅವರೇ ಕೊಟ್ಟಿರುವುದರಿಂದ ನಾವು ತಮಗೆ ಹೇಳ್ತಾ ಇದ್ದೀವಿ. ಜನರಿಂದನೂ ಕೂಡ ಅಪೇಕ್ಷೆ ಇದೆ, ಒತ್ತಡ ಇದೆ. ನಾವು ಅದಕ್ಕೆ ತಕ್ಕ ಕೆಲಸ ಮಾಡಿ ತೋರಿಸ್ತೇವೆ ಅಂತ ಹೇಳೋದಕ್ಕೆ ಬಂದಿದ್ದೇವೆ. 2026 ಮಳೆಗಾಲ ಮುಗಿದಾದ್ಮೇಲೆ ನೋಡಿ, ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ನಲ್ಲಿ 400 and odd ಕಿಲೋಮೀಟರ್ ಇಸ್ ಇನ್ ದ DLP ಪೀರಿಯಡ್. ಅದಕ್ಕೆ ನಾನು ವೈಟ್ ಟಾಪಿಂಗ್ ಆಗಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಆ 400-500ನಲ್ಲಿ ನಮ್ಮ ಪ್ರಕಾರ ಜಾಸ್ತಿ ಪ್ರಾಬ್ಲಮ್ ಉಂಟಾಗಬಹುದು. ಇದಕ್ಕೆ ನಾವು ಫುಲ್ ಅದನ್ನು ಕೂಡ ವೈಟ್ ಟಾಪಿಂಗ್ ತಗೊಳ್ತೀವಿ. ಈಗ ಏನು ಮಾಡಿದ್ದೀವಿ, 450 ಕೋಟಿಯಲ್ಲಿ ವಿಶೇಷವಾದ ಯೋಜನೆ ORR ಮೇಲೆ ಮಾಡಿದ್ದೇವೆ. ಅದು ಯಾಕೆ ಮಾಡಿದ್ದೀವಿ ಅಂದರೆ, ನೀವು ಹೇಳ್ಬೋದು ಅಲ್ಲಿ ಬರೀ ನೀವು ORRನಲ್ಲಿ ITBT ಕಂಪನಿ ನೋಡಿಬಿಟ್ಟು ಎಷ್ಟು ಖರ್ಚು ಮಾಡ್ತಾಯಿದ್ದೀರಿ ಇತ್ಯಾದಿ ಹೇಳ್ಬೋದು. ಆದರೆ ಏನಿದೆ, ನಮ್ಮದು 80% ಆಫ್ ITBT ಕಂಪನೀಸ್ ಆರ್ ಲೊಕೇಟೆಡ್ ಬಿಟ್ವೀನ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಟು KR ಪುರಂ. ಅಲ್ಲಿ BMRCL ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸದಿಂದ ಎಲ್ಲ ರೋಡ್ ಕೆಟ್ಟು ಹೋಗಿಬಿಟ್ಟಿದೆ. ಸಾವಿರಾರು ಮಂದಿ, ನೀವು ಎಷ್ಟು ಟೈಮ್ಗೆ ಹೋಗಿ, ಈಗ ಫ್ರೈಡೇ ರಾತ್ರಿಗೆ ಹೋಗಿ ಎಲ್ಲ ಜನರು ಬಿಡ್ಲಕ್ಕೆ ತಯಾರಿರ್ತಾರೆ, ಓಡ್ತಾ ಇರ್ತಾರೆ. ಇಟ್ ಈಸ್ ಇನ್ ಎ ವೆರಿ ವೆರಿ ಬ್ಯಾಡ್ ಶೇಪ್. ಅದಕ್ಕೆ ನಾವು ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ರು, BMRCL ನಾನು ಮಾಡಿ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲ, ನಾವು ಅದನ್ನು ವಿಶ್ವಸ್ತರದ 6 ಲೇನ್ಸ್ ಮಾಡಿ ಸೈಡ್ಗೆ ಫುಟ್ಪಾತ್, ನಮ್ಮದು ಹೊಸ ಕೈಪಿಡಿ ಏನಿದೆ ಆ ಪ್ರಕಾರ ಮಾಡಿ, ಕೆಳಗಡೆ ನಾಲಾಗಳಿಗೆ ಸರಿ ಮಾಡಿಕೊಂಡು ಎಲ್ಲ ಯುಟಿಲಿಟಿಗೆ ಶಿಫ್ಟ್ ಮಾಡಿಬಿಟ್ಟು ಡಕ್ಟ್ ಮಾಡಿ, ಮತ್ತು ಎಲ್ಲ ಮರಗಳು ಹೇಗೆ ಸೈಡ್ನಲ್ಲಿ ಇರಬೇಕು, ಯಾವ ಥರ ಇರಬೇಕು, ಮೀಡಿಯನ್ ಮಾಡಿ ಎಲ್ಲ ಮಾಡಿ ಈಗ ಅದನ್ನು ಕ್ಯಾಬಿನೆಟ್ ಮುಂದೆ ಇದೆ. ನಮಗೆ ಇದನ್ನು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಸಿಗಲಿಕ್ಕೆ ಬಹಳ ಅವಕಾಶ ಇದೆ. ಆ ತಕ್ಷಣವೇ ನಾವು 15ನೇ ಡಿಸೆಂಬರ್ ಒಳಗಾಗಿ ಮಾನ್ಯ ಆಯುಕ್ತರಿಗೆ ಹೇಳ್ಬಿಟ್ಟು ಈಗಾಗಲೇ ಟೆಂಡರ್ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೇವೆ. ಆ್ಯಸ್ ಸೂನ್ ಆಸ್ ಇಲ್ಲ, ಅದು ವೈಟ್ ಟಾಪಿಂಗ್ ಇಲ್ಲ, ಅದು ಸ್ಟೋನ್ ಮ್ಯಾಟ್ರಿಕ್ಸ್ ಹೆವಿ ಇದನ್ನು ಅಸ್ಫಾಲ್ಟ್ ಅದು ಮಾಡಿ ನೀವು ಅದನ್ನು ನಮ್ಮದು ಇದು ನೋಡಿ 70 ನಮ್ಮ ಇದು BWSSB ಆಫೀಸ್ ಇದೆ, ಅದು ಎಲ್ಲ ಇರ್ತಕ್ಕಂಥ ರೋಡ್ ನೋಡಿ, ಅದು 5 ವರ್ಷ ಆಗಿದೆ ಅದು ಸ್ಟೋನ್ ಮ್ಯಾಟ್ರಿಕ್ಸ್ ಮಾಡಿ. ಆ ಸ್ಟೋನ್ ಮ್ಯಾಟ್ರಿಕ್ಸ್ ಹೈ ಡೆನ್ಸಿಟಿ ಅಸ್ಫಾಲ್ಟ್ನಲ್ಲಿ ಮಾಡ್ತೇವೆ. ಅಲ್ಲಿ ವೈಟ್ ಟಾಪಿಂಗ್ ಮಾಡಲ್ಲ, ಮಾಡಿಕೊಂಡು ಬೇಗ ಮುಗಿಸ್ಬೇಕು, ಅದರ್ವೈಸ್ ಜನರಿಗೆ ಇನ್ನೂ ತೊಂದರೆ ಉಂಟಾಗ್ತದೆ. ಹೀಗಾಗಿ ನಾನೇನು ಹೇಳ್ತಾ ಇರೋದು, ಗುಂಡಿಗಳು ಬರುವುದು ಕಡಿಮೆ, ಅತಿ ಕಡಿಮೆ ಆಗಬೇಕು. ಬರುವುದಿಲ್ಲ ಅಂತ ಗ್ಯಾರಂಟಿ ಕೊಡುವುದು ನಮಗೂ ಆಗಲ್ಲ, ಬೇರೆ ಯಾರಿಗೂ ಆಗುತ್ತದೆ, ಅದರ ಮೇಲೆ ನಾವು ಮಾತು ಕೊಡಲಿಕ್ಕಿಲ್ಲ. ಅದು ಯಾರಿಗೆ ಆಗ್ತದೆ ಹೇಳಲಿ ಅವರು. ಬಟ್ ನಮಗೆ ಈ ಮಾತು ಜೀರೋ ಬಂದುಬಿಡುತ್ತೆ, ಗುಂಡಿ ನಾಳೆ ಬರುವುದಿಲ್ಲ ಅಂತ ಹೇಳುವುದು ಇಲ್ಲ. ಬಹಳಷ್ಟು ಕಾರಣಗಳಿಂದ ಗುಂಡಿ ಬರುತ್ತವೆ. ಆ ಕಾರಣಗಳು ಇದ್ದೇ ಇರುತ್ತವೆ ಏನಾದರೂ.
ಅದಕ್ಕಾಗಿ ನಮ್ಮದು ಪೂರ್ಣವಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿ ಇರಬೇಕು. ಹೇಗೆ ನಮ್ಮದು ನಾಲಾಗಳು ಎಲ್ಲ ಕ್ಲೀನ್ ಇರಬೇಕು. ನಮ್ಮ ಏನು ಚರಂಡಿ ವ್ಯವಸ್ಥೆ ಏನಿದೆ, ಚರಂಡಿ ವ್ಯವಸ್ಥೆ BWC ಸರಿಯಾಗಬೇಕು, ನೀರ ಮೇಲೆ ಹರಿಲೇಬಾರ್ದು ಅಂತ ಎಲ್ಲ ಆದರೆ ಬರಲ್ಲ. ಬಟ್ ಈಗ ಇಫ್ ಆ್ಯಂಡ್ ಬಟ್ಸ್ ಏನಿದೆ ಅದರಲ್ಲಿ ನಮ್ಮದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟದು ತಪ್ಪಿದೆ, ನಮ್ಮದು ಕ್ಲೀನಿಂಗ್ ಆಫ್ ದ ನಾಲಾದು ಒಂದು ಕೊರತೆ ಇರುತ್ತದೆ. ಹೀಗಾಗಿ ಮತ್ತು ಎಲ್ಲ ಬಟ್ಟೆಗಿಟ್ಟೆ ಮಂದಿ ಬಿಸಾಕ್ಬಿಡ್ತಾರೆ. ಮಳೆಗಾಲ ಬಂದಾಗ ಅದು ಎಲ್ಲ ಸಿಕ್ಕಾಕ್ಕೊಬಿಡುತ್ತೆ. ಆಮೇಲೆ ವಾಟರ್ ರೋಡ್ ಮೇಲೆ ಬಂದೇ ಬರುತ್ತದೆ. ಬಟ್ ನಾವು ಯಾವುದೇ ಕೆಲಸ ಮಾಡದೇ ಇರುವುದರಿಂದ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಬಂದಿದೆ. ಈಗ ನಾವು ಇಷ್ಟು ಮಟ್ಟಕ್ಕೆ 1750, ಅದರಲ್ಲಿ ಬರೀ 150 ಕೋಟಿ ಬೇರೆ ಕಡೆಗೆ ಹೋಯಿತು ಅಂತ ತಿಳ್ಕೊಡ್ರಿ. 1100 ಕೋಟಿ ಈಗ ಬ್ಲ್ಯಾಕ್ ಟಾಪಿಂಗ್, ಪ್ಲಸ್ 650 ಬ್ಲ್ಯಾಕ್ ಟಾಪಿಂಗ್, 1800 crore ಆಯಿತು, ಪ್ಲಸ್ 1700 crore ಆಫ್ ವೈಟ್ ಟಾಪಿಂಗ್. ಈ ಎಲ್ಲ ಮಾಡ್ತಕ್ಕಂಥ ವಿಚಾರದಲ್ಲಿ ಫಸ್ಟ್ ಸಲ ನಾವು ವಾರ್ಡ್ ರೋಡ್ ಮೇಲೆ ಸ್ವಲ್ಪ ಗಮನ ಕೊಟ್ಟು ಈ ಥರ ಹೋಗ್ತಾ ಇದ್ದೇವೆ. ಈಗ ವಾರ್ಡ್ ರೋಡ್ಗೆ ಕಡೆಗಣಿಸಿದಿರಿ ಅಂತ ಹೇಳೋಕ್ಕೆ ತಾವು ಹೋಗಬಾರ್ದು ಅಂತಕ್ಕಾಗಿ ಈಗಾಗಲೇ ಆ್ಯಕ್ಷನ್ ಪ್ಲ್ಯಾನ್ನಲ್ಲಿ ಈ ವರ್ಷ ಏನು ಇಟ್ಕೊಂಡಿದ್ದೀವಿ, 2.5 and 3.5 ಕೋಟಿ ಇತ್ತು. ಅದರ್ ದೆನ್ ದ ನಾರ್ಮಲ್ ವರ್ಕ್, ಅದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಅವ್ರು ಮಾಡ್ತಾಯಿದ್ದಾರೆ ಪ್ರತಿಯೊಂದು ವಾರ್ಡ್ನಲ್ಲಿ. 198 ವಾರ್ಡ್, ಹಳೆ ವಾರ್ಡ್ದು ಲೆಕ್ಕ ಮಾಡಿದರೆ ಅಟ್ಲೀಸ್ಟ್ 2.5 ಮಲ್ಟಿಪ್ಲೈ ಮಾಡಿದರೆ 500 ಕೋಟಿಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ 900 crore ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ನಿಧಿಯಿಂದ ಈ ಸಲ ಬಜೆಟ್ನಲ್ಲಿ ಏನು ಅನೌನ್ಸ್ ಮಾಡಿದ್ದಾರೆ ಆ ಪ್ರಕಾರ ಮಾನ್ಯ ಶಾಸಕರಿಗೆ ಕೊಟ್ಟು ಅಲ್ಲಿ ವಾರ್ಡ್ ರೋಡ್ನೇ ತಗೊಳ್ಬೇಕು ಅಂತ ಪ್ರಮುಖವಾಗಿ ತಗೊಳ್ಬೇಕು ಅಂತ ಆಗಿ 900 ಕೋಟಿಯಲ್ಲಿ ನಾವು ವಾರ್ಡ್ ರೋಡ್ಸ್ ತೆಗೆದುಕೊಳ್ತಾ ಇದ್ದೇವೆ. ಆ ಕೆಲಸ ಮತ್ತು 1250 crore ಈಗಾಗಲೇ ಟೆಂಡರ್ ಆಗಿದೆ, ತಮಗೆ ಗೊತ್ತಿದೆ, ನ್ಯೂಸ್ ಪೇಪರ್ನಲ್ಲೆಲ್ಲ ಬಂದಿದೆ. ಈಗ ಅದನ್ನು ನಾವು ಡಿಸೆಂಬರ್ 1st and 2nd ವೀಕ್, ಈ ವೀಕ್ನಲ್ಲಿ ಸೆಂಟ್ರಲ್ ಕಾರ್ಪೊರೇಷನ್ ಅವರು ಫಸ್ಟ್ ಮಾಡಿರುವುದರಿಂದ ಅವರು ಮೊದಲೇ ಬರುತ್ತದೆ, ಲಾಸ್ಟಾಗಿ ವೆಸ್ಟ್ ಅವರು ಮಾಡಿರುವುದರಿಂದ ವೆಸ್ಟ್ದು ಬರುತ್ತದೆ. ಜನವರಿ 15ವರೆಗಾಗಿ ಎಲ್ಲ ಟೆಂಡರ್ ಓಪನ್ ಆಗಿ ಡಿಸೆಂಬರಿಂದ ಲಾಸ್ಟ್ ವೀಕಿಂದ ಜನವರಿ ಲಾಸ್ಟ್ ವೀಕ್ವರೆಗೂ ಎಲ್ಲ ಕೆಲಸದ್ದು LOI ಇಶ್ಯೂ ಮಾಡ್ತೀವಿ. ಅದು ಕೆಲಸ ಮುಗಿಲಕ್ಕೆ ನಾವು 11 ತಿಂಗಳು ಟೈಮ್ ಕೊಟ್ಟರು ಸಹ that will be over by March, April, May. So both ward roads, if you see total amount which we are spending, it is how many crores ಆಯಿತು? 1250 of this plus 700 of black top 1950 plus 1700 of white topping 3650 plus 900 of ward road 4450 crore action is happening on the roads, and you will see the result because 4400 ಈಗಾಗಿದೆ. ಆ್ಯಂಡ್ ಹೈ ಡೆನ್ಸಿಟಿ ಕಾರಿಡಾರ್ 273 2022ನಲ್ಲಿ ಇಶ್ಯೂ ಆಗಿತ್ತು. ಅದಕ್ಕೆ ಬಿಕಾಸ್ ಆಫ್ SIT ಇತ್ಯಾದಿ ಆಗಿ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀವಿ.